ಹಾಯ್ ಹಲೋ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತೀವೋ ನಾವು ಆರಾಮದಿ ನೋಡ್ರಿ. ಬೆಳಗ್ಗೆ ಎದ್ದು ಕುಳಿಯರಿ ಒಂದು ಗ್ಲಾಸ್ ನೀರು ಕುಡ್ಕೊಂಡನ ಒಂದು ಸ್ವಲ್ಪ ಟಿ ವಿ ನೋಡತ್ತಿದೆ ನೋಡ್ರಿ. ಏನಂದ್ರೆ ಹಿಂಗೆ ನ್ಯೂಸ್ ಒಳಗೆ ಏನೇನು ಬರುತ್ತೆ ಅಂತಂದು ಒಂದು ಸ್ವಲ್ಪ ನೋಡ್ಕೋತಾನೆ ಹಂಗೆ ನೀರು ಕುಡ್ಕೋತಾನೆ ಒಂದು ಅರ್ಧ ತಾಸು ಅಲ್ಲೇ ಟೈಮ್ ಮಾಡ್ತೀನಿ ರೀ. ಒಂದೊಂದು ಟೈಮ್ ಸಿಕ್ಕಾಗ್ರಿ ಒಂದೊಂದು ಟೈಮ್ ಸಿಗ್ಲಿಕ್ಕಂದ್ರೆ ಜಲ್ದಿ ನೀರು ಕುಡಿದು ಇದಕ್ಕೆ ಟಿಫಿನ್ ಮಾಡಕ್ಕೆ ರೆಡಿ ಮಾಡ್ತಿರ್ತೀನಿ ರೀ. ಇವತ್ತು ಒಂದು ಸ್ವಲ್ಪ ಮಕ್ಕಳು ಮಕ್ಕೊಂದಿದ್ರಿ ಇಬ್ರಿಕಿಬ್ರು ರೀ. ಅದ್ರ ಸಂಬಂಧನ ಒಂದು 5 ನಿಮಿಷ ಟೈಮ್ ತೊಗೊಂಡು ನೀರು ಕುಡಿದ್ರಿ ಅವ್ರನ್ನ ಎಬ್ಸಕ್ಕೆ ಹೊಂಟಿದ್ದೀನಿ ನೋಡ್ರಿ. ಇಬ್ಬರು ಶಿಸ್ತು ನಿದ್ದೆ ಹೊಡ್ಯಾಕತ್ತಾರ. 8 ಆದ್ರೂ ಹೇಳಕ್ಕೆ ರೆಡಿ ಇಲ್ರಿ ಇಬ್ರಿಕಿಬ್ರು. ಹಂಗಾಗಿ ಅವ್ರಿಬ್ಬರನ್ನೂ ಎಬ್ಬಿಸಿ ಸ್ನಾನಕ್ಕೆ ಅದು ಕಳಿಸ್ಬೇಕು ನೋಡ್ರಿ. ಹೇಳು ಟೈಮ್ ಆಯಿತು. ಅರುಣ್ ಹೇಳೋದಿಲ್ಲ. ಹಾಂ ಹೇಳ್ರಿ ಜಲ್ದಿ, ಟೈಮ್ ಆಯಿತು, ಸ್ಕೂಲ್ ಟೈಮ್ ಆಯಿತು. ಗಗನ್ ನಮ್ಮ ಗಗನ ಭಾಳ ಲೇಟ್ ಮಾಡ್ತಾನೆ ರೀ ಹೇಳೋದು. ಈಗ ಒದ್ರಿ ಒಂದು ಅರ್ಧ ತಾಸು ಒಂದು ತಾಸು ಪೂರ್ತಿ ತೊಗೋತಾನೆ ರೀ ಇಲ್ಲೇ. ಹೇಳು ಟೈಮ್ ಆಯ್ತು, ಹೇಳ್ರಿ ಇಬ್ರು. ಗಗನ್ ಟೈಮ್ ಆಯ್ತು ಹೇಳು. ನೈಟು ಲೇಟಾಗಿ ಮಕ್ಕೋತೀರಿ, ಈಗ ಬೆಳಗ್ಗೆ ಹೇಳಕ್ಕೆ ನಾ ಯಾಕೆ ಅಂತೀರಿ ಇಬ್ರಿಕಿಬ್ರು. ಹೇಳ್ರಿ ಹೇಳು ಗಗನ್. ಆಲೂ ಪರೋಟ ಮಾಡ್ಕೊಳಕ್ರಿ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡೇನಿ ರೀ. ಇದನ್ನು ಬಾಯ್ಲ್ ಮಾಡ್ಕೊಂಡ್ರಿ. ಈ ಕಡೆ ರೀ ಆಲೂ ಪರೋಟ ಮಾಡಕ್ಕೂ ಹಿಟ್ಟು ನಾದ್ಕೊಂಡು ಇಟ್ಕೊಂಡ್ಬಿಟ್ಟೇನಿ ರೀ. ಈ ಕಡೆ ಆಲೂ ಪರೋಟದಾಗ ಏನೇನು ಮಿಕ್ಸ್ ಮಾಡ್ತೀನಿಲ್ಲ ಅದಷ್ಟೇ ತಿಳಿಸ್ಕೊಡ್ತೀನಿ ರೀ. ಏನು ಭಾಳ ಇಂಟ್ರೆಸ್ಟ್ ಏನು ತೊಗೊಳಂಗಿಲ್ಲ ರೀ. ಭಾಳಷ್ಟು ಏನೂ ಇದನ್ನು ಮಾಡಂಗಿಲ್ಲ ರೀ. ಒಂದು ಉಳ್ಳಿಗಡ್ಡೆ ತೊಗೋತೀನಿ ರೀ. ಇದ್ರಾಗ ಒಂದು ಸ್ವಲ್ಪ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಮಿಕ್ಸ್ ಮಾಡ್ಕೊಬೋದು ರೀ. ನನ್ನ ಕಡೆ ಕೊತ್ತಂಬರಿ ಇಲ್ಕಾಗಿ ಸ್ಕಿಪ್ ಮಾಡ್ಕೊಂಡ್ಬಿಟ್ಟೇನಿ ರೀ. ನಮ್ಮ ಮನೆಯೊಳಗೆ ಕೊತ್ತಂಬರಿ ಎಷ್ಟು ತಂದ್ರೂ ಸಾಲೋದೇ ಇಲ್ರಿ. ನಾ ಹಸಿಮೆಣ್ಸಿನ್ಕಾಯಿ ಹಾಕೋದಿಲ್ಲ ರೀ. ನಾ ಒಣ ಖಾರ ಪೌಡ್ರ್ ರೀ ಮತ್ತು ಅರ್ಶಿಣ ಪೌಡ್ರ್ 2 ಹಾಕೋತೀನಿ ರೀ. ಈ ಕಡೆ ಉಳ್ಳಿಗಡ್ಡೆ ಹಾಕೊಂಡೀನಿ ರೀ. ಒಂದು ಉಳ್ಳಿಗಡ್ಡೆ ಕಟ್ ಇಟ್ಕೊಂಡಿದ್ದು ಹಾಕೊಳಕತ್ತೆ ನೋಡ್ರಿ. ಸ್ವಲ್ಪ ಸಣ್ಣಂಗೆ ಕಟ್ ಮಾಡ್ಕೊಂಡಿರ್ಬೇಕು ರೀ. ಚಾಪ್ನರ್ನವರು ಕಟ್ ಮಾಡ್ಕೊರಿ, ಇಲ್ಲಿಕ್ಕಂದ್ರೆ ಕೈಲೇ ಸಣ್ಣಗೆ ಭಾಳ ಕಟ್ ಮಾಡ್ಕೊರಿ ಉಳ್ಳಿಗಡ್ಡೆ. ಈ ಕಡೆ ಅಚ್ಚಿ ಖಾರ ಪೌಡ್ರ್ ರೀ. ನಾವು ಮಸಾಲೆ ಖಾರ ಯೂಸ್ ಮಾಡ್ತೀವಿ ರೀ. ನೀವು ಗರಂ ಮಸಾಲ ಮತ್ತು ರೆಡ್ ಕಲರ್ ಖಾರ ಪೌಡ್ರ್ ಸಿಗುತ್ತೆ ನೋಡಿರಿ, ಅದು ಯೂಸ್ ಮಾಡ್ಕೊಂಡ್ರು ಚಲೋ ಆಗುತ್ತೆ ರೀ. ನಾವು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳಕತ್ತೇನೆ ರೀ. ನಮ್ಮ ಮನೆಯೊಳಗೆ ಖಾರ ಜಾಸ್ತಿ ತಿಂತಾರೆ ರೀ. ನನ್ನ ಮಕ್ಕಳು ನಮ್ಮ ಮನೆಯವರು ಇಬ್ಬರು ಖಾರ ಜಾಸ್ತಿ ತಿಂತಾರೆ ರೀ. ಒಂದು ಚಿಟಿಗೆ ಎಷ್ಟನ ಅರಿಶಿಣ ಪುಡಿ ರೀ. ನೀವು ತೊಗೋರಿ, ಇಲ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಕೊಂಬಿಡ್ರಿ. ನಾವು ಒಂದು ಸ್ವಲ್ಪ ತೊಗೋತೀನಿ ರೀ. ಇದು ಹೆಲ್ದಿ ಚಲೋ ಅಂತ್ರಿ. ಈ ಕಡೆ ಒಂದು ಸ್ವಲ್ಪ ಉಪ್ಪು ತೊಗೊಂಡೀನಿ ರೀ. ಇಷ್ಟು ಉಪ್ಪು ತೊಗೊಂಡೀನಿ. ಇನ್ನೊಂದು ಸ್ವಲ್ಪ ಹಾಕೊಂಡ್ಬಿಡ್ತೀನಿ ರೀ, ಸಾಕು ರೀ. ಇಷ್ಟು ಉಪ್ಪು ತೊಗೊಂಡು ಹಾಕ್ಕೊಂಡ್ರಿ ಜಲ್ದಿ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಹಿಂಗೆ ಇದು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ರೀ ನಿಮಗೆ ನೀಟಾಗಿ. ಪರೋಟ ಬ್ಯಾಟ್ರಿ ಅಷ್ಟು ರೆಡಿ ಮಾಡ್ಕೊಂಡು ಆದ್ಕೊಳ್ಳೋಣ ರೀ. ಪರೋಟ ಎಲ್ಲ ತೀಡ್ಕೊಳಕತ್ತಿದೆ ನೋಡಿರಿ. ಒಂದು ಸ್ವಲ್ಪನ ರೀ. ಮಕ್ಕಳ ಟಿಫಿನಿಗೂ ಜಲ್ದಿ ಆಗ್ಬೇಕ್ರಿ. ಇವತ್ತು ಮಕ್ಕಳು ಏನೂ ತಿಂದನೇ ಹೋಗಲಿಲ್ಲ ರೀ. ಆ ಟಿಫಿನ್ನು ಆಟೋನು ಬಂದುಬಿಡ್ತು ರೀ ಪರೋಟ ಮಾಡೋ ತಕ್ಕನಿ. ಅವ್ರು ಹೇಳೋದು ಲೇಟಾಗಿ ಎದ್ಬಿಟ್ರು ರೀ. ನನ್ನ ಕೆಲಸ ಎಲ್ಲ ಲೇಟನ್ನು ಆಗ್ಬಿಟ್ಟು ರೀ. ಒಂದು 5 ನಿಮಿಷ ಏನೋ ಟಿ ವಿ ನೋಡ್ಕೊತ ಕುಂತಿದ್ದು ಅದ ಕರೆ ರೀ. ಅದ್ರ ಮ್ಯಾಗ ನನಗೆ ಏನೂ ಇದನ್ನ ಮಾಡಿಲ್ಲ ರೀ. ಜಲ್ದಿ ಪರೋಟ ಮಾಡ್ಕೊಳ್ಳೋಣ. ಮಕ್ಕಳು ಟಿಫಿನಿಗೆ ರೀ ಭಾಳ ಚಲೋ ರೀ. ಇದು ಈಗ ಪರೋಟ ಕಟ್ಟಿದೆ ಅಂದ್ರೆ ಆರಾಮ್ ಖಾಲಿ ಮಾಡ್ಕೊಂಬರ್ತಾರೆ ರೀ. ಇದು ರೀ ಟೊಮೊಟೊ ಕೆಚಪ್ ಹಾಕಿ ಕಟ್ಟಿದಂದ್ರೆ ರೀ ಜಲ್ದಿನೇ ಖಾಲಿ ಮಾಡ್ಕೊಂಬಂದುಬಿಡ್ತಾರೆ ರೀ. ಮತ್ತು ರೀ ನಾವು ನಮ್ಮ ಮಾಮಾರ ಒಂದು ಸ್ವಲ್ಪ ಅಡ್ಮಿಟ್ ಆಗಿದ್ರು ನೋಡಿರಿ. ನಮ್ಮ ಮನೆ ಊರಿಗೆ ಹೋಗಿದ್ದು ಬ್ಲಾಗು ಒಂದು ಸ್ವಲ್ಪನ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದನ ಈಗ ಹಾಕಾಕತ್ತೇನೆ ರೀ. ಎಲ್ಲರೂ ನೋಡಿರಿ. ಊರಿಗೆ ಹೋಗೋಣ ಬರ್ರಿ ಎಲ್ಲ. ಎಲ್ಲರೂ ಊರಿಗೆ ಹೋಗೋಣ ಬರ್ರಿ. ನಮ್ಮ ಸಿನ್ನಿತಿನೂ ಬರ್ತಾಳ್ರಿ. ಜ್ಯೂಸ್ ಕುಡಿಯಾಕತ್ತಾನ ರೀ. ರೈಲ್ವೆ ಸ್ಟೇಷನ್ಗೆ ಬಂದೀವಿ.
ನಾವು ಊರಿಗೆ ಹೋಗಿ 2 ದಿನದ ಮ್ಯಾಗ ಬ್ಲಾಗ್ ಮಾಡಾಕತ್ತೀನಿ ನೋಡ್ರಿ. ಏನು ಭಾಳ ಏನು ಮಾಡ್ಕೊಲಿಲ್ಲ ರೀ. ನಮ್ಮ ಮಾಮಾರಿಗೆ ಹಾಸ್ಪಿಟ್ಲ್ ಹೋಗೋದು ಬರೋದು ಇದು ಆಗ್ಬಿಡ್ತು ರೀ. ನಮ್ಮ ಭೂಮಿನ ಜೋಡಿ ನಮ್ಮ ಪಪ್ಪ ಮತ್ತು ನನ್ನ ಇಬ್ಬರು ಮಕ್ಕಳು ಟೈಮ್ ಸ್ಪೆಂಡ್ ಮಾಡಿದ್ದ ಅಷ್ಟನ ಬ್ಲಾಗ್ ಹಾಕಾಕತ್ತಿದ್ದೀನಿ ರೀ. ಅದು ನಮ್ಮ ಮಮ್ಮಿನೋ ಒಂದು ಸ್ವಲ್ಪ ಸಣ್ಣಗೆ ಮೋತಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ರೀ. ನಮ್ಮ ಭೂಮಿಗೆ ಏನೋ ಗಂಟ್ಲಾಗೈತೆ ಅಂದಾಗ ಗಂಟಲ ಕಡೆನೋ ಒಂದು ಸ್ವಲ್ಪ ಗಂಟಾಗೈತೆ ಅಂತಂದು ಆಕಿಗೊಂದು ಚಿಂತಿನ ರೀ. ಅದು ಏನೋ ಬಡ್ಸ್ಕೊಂಡು ಆಗೈತೆ ಅಂತಂದು ನಮ್ಮ ಪಪ್ಪ ಅನ್ನಕತ್ತಾರೆ ರೀ. ನಮ್ಮ ಮಮ್ಮಿ ಎದ್ರದ್ದು ಆಗೈತಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರ್ರಿ ಅಂತ ನಮ್ಮ ಮಮ್ಮಿ ರೀ. ಅದ್ರ ಸಂಬಂಧ ಮೋತಿ ಸಣ್ಣಗೆ ಮಾಡ್ಕೊಂಡು ಕುಂತಿದ್ದಳು ರೀ ನಮ್ಮ ಮಮ್ಮಿ. ಹಂಗೆ ಅದು ಎಷ್ಟು ಚಂದನ ಆ್ಯಕ್ಟಿವ್ ಆಗಿ ಆಡಾಕತ್ತೈತೆ ರೀ. ನಮ್ಮ ಮಮ್ಮಿಗೆ ಒಂದು ಟೆನ್ಷನ್ನ ರೀ. ಏನಾದ್ರೂ ನಮ್ಮ ಭೂಮಿಗೆ ಏನೂ ಆಗಬಾರ್ದು ರೀ. ನಮ್ಮ ಭೂಮಿಗೆ ಅಷ್ಟು ಜೀವ ಮ್ಯಾಗ ಇಟ್ಕೊತಾಳೆ ರೀ. ನಮ್ಮಿಬ್ಬರು ತಮ್ಮಗಳು ರೀ. ಇಬ್ಬರು ಸ್ಟಡಿ ಮಾಡತ್ತಿದ್ರಿ. ನಮ್ಮ ಮನೆಯವ್ರೂ ಹಂಗೆ ಬಂದು ಅಲ್ಲೇ ಶೇಂಗಾ ತಿನ್ಕೋತ ಕುಂತ್ರಿ. ನಾನು ಅಲ್ಲೇ ಮುಂಚೆನೇ ಕುಂತಿದ್ದೀನಿ ರೀ. ಅವರು ಸ್ಟಡಿ ಮಾಡೋದು ಬಿಟ್ಟು ನಮ್ಮ ಜೋಡಿ ಶಿಸ್ತ ಮಾತು ಕಟ್ಟಾಕತ್ತಿದ್ರಿ. ಮತ್ತು ಈ ಕಡೆ ನನ್ನ 2 ಮಕ್ಳು ರೀ ನಮ್ಮ ಮಮ್ಮಿ ಜೋಡಿ ಫೋಟೋ ತೆಗ್ದಿದ್ದು ತಂತಂದು ತೋರ್ಸಾಕತ್ತಿದ್ರಿ. ನಮ್ಮ ಮಮ್ಮಿದು ನಮ್ಮ ಭೂಮಿದು ಇಬ್ಬರದು ಫೋಟೋ ತೆಗ್ದಿದ್ದು ತಂತಂದು ತೋರ್ಸಾಕತ್ತಿದ್ರಿ. ಹೆಂಗೆ ಬಂದೈತೆ ಅಂತ ಫೋಟೋ ಅಂತಂದು ನನ್ನ ದೊಡ್ಡ ತಮ್ಮ ನನ್ನ ಕ್ಯಾಮ್ರಾ ಇದು ಮಾಡತ್ತಿದ್ರಿ. ನನ್ನ ಮೋತಿ ತೋರಿಸ್ಬೇಡಕ್ಕ ಅಂತಂದು ಕ್ಯಾಮ್ರಾ ಮುಚ್ಚಾಕತ್ತಿದ್ರಿ. ಅಷ್ಟಾದ್ರೂ ಕ್ಯಾಪ್ಚರ್ ಮಾಡೇ ಬಿಟ್ಟಿದ್ದೀನಿ ರೀ. ಇವ್ರು ನನ್ನ ಮಕ್ಳು ಬಂದ್ರಂದ್ರೂ ಅವ್ರು ಸ್ಟಡಿನ ಆಗೋದಿಲ್ಲ ರೀ ನಾವು ಹೋದಿವಿ ಅಂದ್ರೆ ರೀ. ಹಾಗಾಗಿ ಇದನ್ನು ಮಾಡ್ತಾರೆ ರೀ. ಈ ಬ್ಲಾಗ್ ಯಾರಿಗಾರ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಬ್ಲಾಗ್ನ